ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ಇದ್ದೀರಾ, ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನು ನೋಡಕತ್ತೀರಿ, ಇದು ಬಂದ್ಬಿಟ್ಟು ಸಂಜೀವಿನಿ ಕಬ್ಬು. ಈ ಒಂದು ಸಂಜೀವಿನಿ ಕಬ್ಬು ಇವಾಗ ಜಾಸ್ತಿ ಜನ ರೈತ ಬಾಂಧವರು ಬೆಳೀತಾ ಇಲ್ಲ. ಅಂದ್ರೆ ಇದೊಂದು ಹಳೆ ವೆರೈಟಿ, ಅಂದ್ರೆ ಒಂದು 7-8 ವರ್ಷಗಳ ಹಿಂದೆ ಭಾಳ ಫೇಮಸ್ ಆಗಿರುವಂಥ ವೆರೈಟಿ. ಬಟ್ ಇವಾಗ ಏನಾಗೈತಪ್ಪ ಅಂತಂದ್ರೆ ತುಂಬ ಜನ ರೈತ ಬಾಂಧವರು ಏನಿವಾಗ ಪ್ರತಿ ವರ್ಷ 7ರಿಂದ 8 ರೀತಿಯ ಹೊಸ ವೆರೈಟಿ ಕಬ್ಬಿನ ಒಂದು ತಳಿಗಳು ಬರ್ತಾ ಇದಾವೆ. ಅಂದ್ರೆ ರೈತ ಬಾಂಧವರು ಹೊಸ ವೆರೈಟಿ ಕಬ್ಬನ್ನು ಹುಡುಕ್ತಾ ಇದ್ದಾರೆ. ಯಾಕೆ ರೈತ ಬಾಂಧವರು ಹಳೆ ವೆರೈಟಿ ಕಬ್ಬು ಬಿಡಾಕತ್ತಾರ ಅಂತೇಳಿ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವೇನು ನೋಡಕತ್ತಿರಲ್ಲ ಸಂಜೀವಿನಿ ಕಬ್ಬು, ಇದು 6 ವರ್ಷದಿಂದ ನಾವು ಪ್ರತಿ ವರ್ಷ ನಮ್ಮ ಹೊಲದಾಗ ಇದನ್ನ ಈ ಒಂದು ಸಂಜೀವಿನಿ ವೆರೈಟಿ ಕಬ್ಬನ್ನ ಬದಲಾಸ್ತಾ ಇಲ್ಲ. ಅಂದ್ರೆ ಕಂಟಿನ್ಯೂ ಒಂದು ಮಿನಿಮಮ್ ಒಂದು 7ರಿಂದ 8 ಎಕರೆ ಅಂತೂ ಕಂಪಲ್ಸರಿ ಸಂಜೀವಿನಿ ಕಬ್ಬು ಇದ್ದೇ ಇರುತ್ತೆ. ನಮ್ದು ಫಸ್ಟ್ ಟೋಟಲ್ ಆಗಿ ಬಂದ್ಬಿಟ್ಟು ಪ್ರತಿ ವರ್ಷ ಒಂದು 12ರಿಂದ 15 ಎಕರೆ ಕಬ್ಬು ಅಂತೂ ಇದ್ದೇ ಇರ್ತೈತಿ. ಈ ವರ್ಷ ಕೂಡ 15 ಎಕರೆ ಕಬ್ಬು ಐತಿ. 15 ಎಕರೆ ಒಳಗೆ 6 ಎಕರೆ ಸಂಜೀವಿನಿ ಕಬ್ಬು ಐತಿ. ಈಗೇನು ನೀವು ನೋಡಕತ್ತಿರಲ್ಲ, ಈ ಒಂದು ಸಂಜೀವಿನಿ ಕಬ್ಬಿನ ಒಂದು ವಿಶೇಷತೆ ಏನು, ಮತ್ತು ಯಾವ ರೀತಿ ಇಳುವರಿ ಕೊಡ್ತೈತಿ, ಮತ್ತು ಇದರ ಒಂದು ಬೆಳವಣಿಗೆ ಯಾವ ರೀತಿ ಐತಿ, ಮತ್ತು ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡಿದ್ರೆ ಕಬ್ಬಿನೊಳಗೆ ಒಳ್ಳೆ ಇಳುವರಿ ತೆಗಿಬಹುದು ಅಂತೇಳಿ ನಾ ರೈತ ಬಂದವರು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಕಬ್ಬು ಬೆಳೆಯುವಂತ ರೈತರು ಈ ಒಂದು ಸಂಜೀವಿನಿ ಕಬ್ಬನ್ನ ನೀವು ಏನಾದರೂ ಮೊದಲು ಬೆಳೆದಿದ್ರೆ ಇದರ ಒಂದು ರಿಸಲ್ಟ್ ಯಾವ ರೀತಿ ಇದೆ, ಯಾವ ರೀತಿ ಇದರ ಬೆಳವಣಿಗೆ ಬರ್ತೈತಿ, ಮತ್ತು ಎಕರೆಗೆ ಎಷ್ಟು ಇಳುವರಿ ನಿಮ್ಮ ಹೊಲದಾಗ ಕೊಟ್ಟೈತಿ ಅಂತೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. ಮತ್ತು ಇದನ್ನೇನು ನಾವು ಬೆಳಕತ್ತೀವಲ್ಲ ಇದರ ಒಂದು ನಮಗೆ ಎಷ್ಟು ಇಳುವರಿ ಕೊಟ್ಟೈತಿ ಅಂತೇಳಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಬಂದ್ಬಿಟ್ಟು ಕಬ್ಬಿನ ಬಗ್ಗೆ ಮಾಡುತ್ತಿರುವುದರಿಂದ ಎಲ್ಲ ರೈತ ಬಾಂಧವರಿಗೆ ಅನುಕೂಲ ಆಗುವಂತಹ ಪ್ರತಿದಿನ ಮಾಹಿತಿ ಕೊಡ್ತಾ ಇದ್ದೀನಿ. ಆದ್ರಿಂದ ವಿಡಿಯೋ ನೋಡ್ತಿರುವಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣಕತ್ತೈತಿ, ಸೊ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ವಿಡಿಯೋ ಒಂದು ಲೈಕ್ ಮಾಡ್ರಿ. ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಒಂದು 4-5 ಜನ ರೈತ ಬಾಂಧವರಿಗೆ ದಯವಿಟ್ಟು ಶೇರ್ ಮಾಡ್ರಿ, ಅವ್ರಿಗೂ ಈ ಮಾಹಿತಿ ಗೊತ್ತಾಗ್ಲಿ. ಓಕೆ, ನೀವೇನು ನೋಡಕತ್ತೀರಿ, ಇದು ಸಂಜೀವಿನಿ ಕಬ್ಬ. ಇದು ಬರೋಬ್ಬರಿ ಈಗ 8 ತಿಂಗಳಾಗ್ತದ. ಇದು ಬರೋಬ್ಬರಿ ಈಗ ಜನವರಿ 14-15ನೇ ತಾರೀಕು ಕಬ್ಬು ಕಟಾವಾಗೈತೆ. ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಅಂದ್ರೆ ಬರೋಬ್ಬರಿ ಇದು 7 ತಿಂಗಳ ಕಬ್ಬು ಐತಿ. 7 ತಿಂಗಳೊಳಗೆ ಕಬ್ಬಿನ ಗಣಿಕೆ ಯಾವ ರೀತಿ ಆಗೈತಿ ಅಂತೇಳಿ ನಾ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ಬೋದು ನೀವು ಇಲ್ಲಿ ಓಕೆ, ಕಬ್ಬಿನ ಗಣಿಕೆ ನೋಡ್ಬೋದು. 1, 2, 3, 4, 5, 6, 7, 8, 9, 10ನೇ ಗಣಿಕೆ ಸ್ಟಾರ್ಟ್ ಐತೆ. 6.5 7 ತಿಂಗಳು ಕಬ್ಬು ಐತಿ, 10ನೇ ಗಣಿಕೆ ಸ್ಟಾರ್ಟ್ ಐತಿ. ಈ ಒಂದು ಕಬ್ಬಿನ ವಿಶೇಷತೆ ಹೆಂಗಪ್ಪ ಅಂತಂದ್ರೆ, ಈ ಒಂದು ಕಬ್ಬು ನೀವು ನಾಟಿ ಮಾಡಿರಪ್ಪ ಅಂತಂದ್ರೆ ಬರೋಬ್ಬರಿ ನೀವು 4ರಿಂದ 5 ಕೋಲಿಗಳನ್ನು ಕಾಯ್ಕೋಬಹುದು. ಅಂದ್ರೆ ಒಂದು ಸರಿ ನೀವು ಕಬ್ಬು ನಾಟಿ ಮಾಡಿದ್ರಪ್ಪ ಅಂತಂದ್ರೆ ಬರೋಬ್ಬರಿ 4ರಿಂದ 5 ವರ್ಷ 6 ವರ್ಷವರೆಗೂ ನೀವು ಇದನ್ನು ಮೇಂಟೈನ್ ಮಾಡ್ಬೋದು. ಅಂದ್ರೆ ಬೇರೆ ಒಂದ್ಸರಿ ಕಬ್ಬು ನಾಟಿ ಮಾಡಿ 2 ವರ್ಷ ಆದ್ಮೇಲೆ ಮತ್ತೆ ಗಳೆ ಹೊಡೆದ ಮತ್ತೆ ನಾಟಿ ಮಾಡೋದು ಹಿಂಗಿಲ್ಲ. ಒಂದ್ಸಲ ನಾಟಿ ಮಾಡಿರಪ್ಪ ಅಂತಂದ್ರೆ ಮುಗಿದೋಯ್ತು. 5 ಕುಳೆ ಕಬ್ಬು ಬರೋವರೆಗೂ ನೀವು ಆರಾಮಾಗಿ ಕಾಯ್ಕೊಂಡು ಹೋಗ್ಬೋದು. ಇದಕ್ಕೆ ಮೇನ್ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಒಂದು ನೀರಿನ ಮೇಂಟೆನೆನ್ಸ್ ಬೇಕು. ನೀವೇನು ನೋಡಕತ್ತೀರಿ, ಅದು ಈ ಒಂದು ಬೇಸಿಗೆ ಒಳಗೂ ಇಷ್ಟೊಂದು ಹಚ್ಚ ಹಸರಾಗಿ ನಾವು ಕಬ್ಬು ಮೇಂಟೈನ್ ಮಾಡೀವಿ. ಅಂದ್ರೆ ಆದರೂ ಕೂಡ ನೀರು ಅಷ್ಟೊಂದು ಸಫಿಷಿಯೆಂಟಾಗಿ ಕೊಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಮಳೆಗಾಲ ಬಂದರೂ ಕೂಡ 2-3 ತಿಂಗಳಾಗಿದ್ದು, ಮಳೆ ಚಾಲು ಆಗಿ 3 ತಿಂಗಳಾಗಕ್ಕೆ ಬಂತು, ಇನ್ನೂ ಕೂಡ ಮಳೆನೇ ಬಂದಿಲ್ಲ. ಯಾವಾಗ ರೋಣಿ ಮಳೆ ಆಗಿತ್ತು ನೋಡ್ರಿ, ಅದ ಲಾಸ್ಟ್ ಮಳೆ 3 ತಿಂಗಳ ಹಿಂದೆ. ಅದಾದ್ಮೇಲೆ ನಮ್ಮ ಸೈಡ್ ಅಂತೂ ಒಂದು ಸ್ವಲ್ಪ ಮಳೆನೇ ಇಲ್ಲ. ಆದರೂ ಕೂಡ ಇಂಥ ಬೇಸಿಗೆ ಒಳಗೆ ಈ ರೀತಿ ಕಬ್ಬು ಹಚ್ಚ ಹಸರಾಗಿ ಕಾಣಕತ್ತೈತಿಪ್ಪ ಅಂತಂದ್ರೆ ಈ ಸಂಜೀವಿನಿ ಭಾಳ ಅಂದ್ರೆ ಭಾಳ ಒಂದು ನೀರಿಗೆ ತಡ್ಕೋತೈತಿ. ಅದು ಈಗಿನ ವೆರೈಟಿ ಕಬ್ಬು ಹೆಂಗಪ್ಪ ಅಂತಂದ್ರೆ, ಈಗ ರೈತ ಬಾಂಧವರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಳಿ ವೆರೈಟಿ ಎಲ್ಲ ಬಿಡಾಕತ್ತಾರು. ಹೊಸದಾಗಿ ಪ್ರತಿ ವರ್ಷ ಏನು ಹೊಸ ವೆರೈಟಿ ಬರ್ತಲ್ಲ ಅದನ್ನ ಕಬ್ಬು ನಾಟಿ ಮಾಡಾಕತ್ತಾರು. ಹೊಸ ವೆರೈಟಿ ಬರುವಂಥ ಕಬ್ಬಿಗೆ ಭಾಳ ಅಂದ್ರೆ ಭಾಳ ರೋಗಗಳು ಕಾಡ್ತಾವೆ. ಈಗ ನೋಡ್ಬೋದು, ಈಗ ಒಂದು 2 ವರ್ಷ ಆಯ್ತು ರೈತ ಬಾಂಧವರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರೂ ಬರೀ ಎಸ್ ಎನ್ ಕೆ ಅಷ್ಟೇ ಇಳುವರಿ ಕೊಡ್ತೈತಿ. ಬಟ್ ಎಸ್ ಎನ್ ಕೆದಾಗ ರೋಗನೂ ಅಷ್ಟ ಅದಾವ. ಮತ್ತು ಎಸ್ ಎನ್ ಕೆ ಕಬ್ಬಿಗೆ ಸ್ವಲ್ಪ ನೀರು ಕಡಿಮೆ ಆದ್ರೆ ಸುಳಿ ಬೀಳಕ್ಕೆ ಸ್ಟಾರ್ಟ್ ಆಗ್ತೈತೆ. ಬಟ್ ಈ ಸಂಜೀವಿನಿ ಹಳೆ ವೆರೈಟಿ ಅಂದ್ರೆ ಇದು 5-6-7 ವರ್ಷ ಹಿಂದ್ಗಡೆ ಭಾಳ ಫೇಮಸ್ ವೆರೈಟಿ ಇದೆ ಸಂಜೀವಿನಿ. ರೈತ ಬಂದವರು ಭಾಳ ಜನ ಇದನ್ನ ಕೈ ಬಿಟ್ಟ ಬೇರೆ ಹೊಸ ತಳಿಗಳನ್ನ ಹುಡುಕೋದ್ರಾಗ ಬ್ಯುಸಿ ಆಗಿಬಿಟ್ಟಾರೆ. ಈಗ ಈ ಒಂದು ವೆರೈಟಿ ಸಂಜೀವಿನಿ ವೆರೈಟಿ ಏನೈತಪ್ಪ, ನಾವು ನೀವೇನು ನೋಡಕತ್ತೀರ, ಇದು ಸಾಲಿಂದ ಸಾಲಿಗೆ 6 ಫೂಟ್ ಅಂತರ ಇಟ್ಕೊಂಡಿವಿ ನಾವು. ಎಲ್ಲರೂ ಈಗ 4 ಫೂಟ 5 ಫೂಟ ಸಾಲು ಮಾಡಿದ್ರೆ, ನಾವು ಇದನ್ನು 6 ಫೂಟ್, ಒಂದು ಸಾಲಿಂದ ಒಂದು ಸಾಲಿಗೆ 6 ಫೂಟ್ ಡಿಸ್ಟೆನ್ಸ್ ಇಟ್ಕೊಂಡು ಕಬ್ಬನ್ನು ನಾಟಿ ಮಾಡಿ ಈಗ ಆಲ್ರೆಡಿ ನೋಡ್ಬೋದು ಇದು 3ನೇ ಕುಳೆ ಬಂದ್ಬಿಟ್ಟು 3ನೇ ಕುಳೆ ಕಬ್ಬು ಐತಿ. ಆದರೂ ಕೂಡ ಇದು ಪ್ರತಿ ವರ್ಷ ಇದು ಎಕರೆಗೆ ಆರಾಮಾಗಿ ಕಡಿಮೆ ಅಂದರೂ 70 ಟನ್ಕ್ಕಿಂತ ಜಾಸ್ತಿ ಇಳುವರಿ ಕೊಡ್ತೈತೆ ನಮ್ಗೆ. ಯಾಕಂತಂದ್ರೆ ಇದ್ರೊಳಗೆ ಅಷ್ಟೊಂದು ಕಡಿಮೆ ಮೇಂಟೆನೆನ್ಸ್ ಐತಿ, ಮತ್ತು ರೋಗಗಳು ಭಾಳ ಅಂದ್ರೆ ಭಾಳ ಕಡಿಮೆ. ಮತ್ತು ಇದಕ್ಕೆ ಈ ಒಂದು ಕಬ್ಬಿಗೆ ಹೆಂಗಪ್ಪ ಅಂತಂದ್ರೆ
ನೀವು ನೀರೊಂದು ಕರೆಕ್ಟಾಗಿ ವಾರಕ್ಕೊಂದ್ಸರಿ ನೀರು ಬಿಟ್ಕೊತ ಹೋದ್ರಿಪ್ಪ ಅಂತಂದ್ರೆ ಇದನ್ನ ಮೀರಿಸುವಂಥ ಕಬ್ಬ ಯಾವುದೂ ಇಲ್ಲ ನನ್ನ ಪ್ರಕಾರ. ಈಗ ನೀವು 2.6 ಭಾರಿ ಇಳುವರಿ ಕೊಡ್ತೈತಿ ಹಂಗೆ ಹಿಂಗೆ ಅಂತ ಅನ್ಬೋದು ನೀವು. ಬಟ್ 2.6 ಕಬ್ಬು ಹೆಂಗಪ್ಪ ಅಂತಂದ್ರೆ ತೂಕ ಜಾಸ್ತಿ ಬರಲ್ಲ. ಅಂದ್ರೆ ನಾವು ಅನ್ಕೊಂಡಂಗೆ ನೀವು ಅನ್ಬೋದು ಭಾಳ ಜನ ರೈತ ಬಂದ್ರು 1 ಎಕರೆಗೆ 70 ಟನ್ ಕೂತೈತಿ 80 ಟನ್ ಕೂತೈತಿ ಅಂತೇಳಿ. ಎಲ್ಲೋ ಒಬ್ಬೊಬ್ಬರು ರೈತರು ಬೆಳಿತಾರೆ ಅಂದ್ರೆ ಆ ಒಂದು ಅವರ ಒಂದು ಭೂಮಿಯ ಒಂದು ಫಲವತ್ತತೆ ಅಥವಾ ಮಣ್ಣಿನ ಒಂದು ಗುಣಮಟ್ಟದಿಂದ ಕೆಲವೊಬ್ಬರು ರೈತ ಬಂದರು 2.6 ಏನು 265 ಅಂತ ಕರಿತೀವಲ್ಲ ಆ ಒಂದು ಕಬ್ಬು ಇಳುವರಿ ತೆಗಿತಾರೆ. ಬಟ್ ಎಲ್ಲ ರೈತ ಬಂದವರು 60-70 ಮ್ಯಾಗಂತೂ 2.6 ಕಬ್ಬಿನ ಇಳುವರಿ ಬರ್ತಾ ಇಲ್ಲ. ಮೊದಲೆಲ್ಲ ಬರ್ತಿತ್ತು, ಇವಾಗ ಒಂದು 2 ವರ್ಷದಿಂದ 2.6 ಕಬ್ಬಿನ ಇಳುವರಿ ಸ್ವಲ್ಪ ಡೌನ್ ಆಗತೈತಿ. ರೈತ ಬಂದವ್ರು ಯಾಕೆ 2.6 ಕಬ್ಬು ಹಚ್ಚಾಕತ್ತಾರಪ್ಪ ಅಂತಂದ್ರೆ ಕಬ್ಬಿನ ರೌದಿ ಕಳಿಗೆ ಹಿರಿತಾರಲ್ಲ ಜಲ್ದಿ ರೌದಿ ಉಚ್ಚತೈತಿ. ಅದರ ಸಲುವಾಗಿ 265 ಕಬ್ಬನ್ನ ನಾಟಿ ಮಾಡಕತ್ತಾರ. ಮತ್ತು ಕಬ್ಬು ಕಡಿಯುವಂಥ ಏನು ಗ್ಯಾಂಗ್ಗಳು ಇರ್ತಾವಲ್ಲ ಅವರು ಕೂಡ ಜಾಸ್ತಿ 2.6 ಹುಡುಕ್ಯಾಡ್ತಾರೆ. ಯಾಕಪ್ಪ ಅಂತಂದ್ರೆ ಕಡಿಯಾಕೆ ಈಸಿ ಆಗ್ತೈತಿ, ಜಲ್ದಿ ರೌದಿ ಬಿಸ್ತೈತಿ ಅಂತೇಳಿ. ಆದರೆ ಇಳುವರಿದಾಗ ನನಗೆ ಭಾರಿ ಅನಿಸಿದಂದ್ರೆ ಈ ಒಂದು ಸಂಜೀವಿನಿ ಕಬ್ಬು ಇದು ಹೆಂಗಪ್ಪ ಅಂತಂದ್ರೆ ನಮ್ದು ಇದು ನೀವೇನು ನೋಡಕತ್ತಿರಲಿ ಇದು 1 ಎಕರೆ ಕಬ್ಬಿನ ಪ್ಲಾಟ್. ಇದು ಹೋದ ವರ್ಷ ಹೆಂಗಾಗಿತ್ತಪ್ಪ ಅಂತಂದ್ರೆ 37-38 ಗಣಿಕೆ ಕಬ್ಬಾಗಿತ್ತು. ಅಂದ್ರೆ 1 ಎಕರೆಗೆ ಇದು 84-83 ಟನ್ ಇಳುವರಿ ಕೂತೈತಿ. 1 ಎಕರೆಗೆ 84-83 ಟನ್ ಇಳುವರಿ ಕೂತೈತಿಪ್ಪ ಅಂತಂದ್ರೆ ಗಣಿಕೆ ಕೂಡ 38-39 ಈ ರೀತಿ ಗಣಿಕೆ ಹೋಗಿತ್ತು. ಮತ್ತು ಕಬ್ಬಿನ ತೂಕ ಅಂತೂ ಭಾರಿ ಬರ್ತೈತಿ. ಇದು ಹೆಂಗಪ್ಪ ಅಂತಂದ್ರೆ ನೀರು ಕಡಿಮೆ ಮಾಡಬಾರ್ದು ಅಷ್ಟೇ. ಈಗ ಮೇನ್ ಫ್ಯಾಕ್ಟ್ರಿಗೆ ಏನು ಹೋಗ್ತಿರ್ತೈತಿ ಆ ಒಂದು ಸಂದರ್ಭದಾಗ ಬ್ಯಾಸಿಗೆ ಒಳಗೆ ಇದಕ್ಕೆ ನೀರು ಮಸ್ತ್ ಎಷ್ಟು ನೀರು ಬಿಡ್ತಿರಲ್ಲ ಅಷ್ಟು ಕಬ್ಬಿನೊಳಗೆ ಒಳ್ಳೆ ಇಳುವರಿ ನೀವು ಇದಕ್ಕೆ ನೋಡ್ಬೋದು. ಮತ್ತು ಇನ್ನೊಂದು ಹೆಂಗಪ್ಪ ಅಂತಂದ್ರೆ ಈ ಒಂದು ಕಬ್ಬಿನ ವೆರೈಟಿ ಹೊಸ ಮರಿಗಳೇನು ಬರ್ತಾವಲ್ಲ ಯಾವ ಅಷ್ಟೊಂದು ಫೇಲ್ ಆಗಲ್ಲ. ನೀವು ಅಷ್ಟೊಂದು ಕಬ್ಬಿಗೆ ಕರೆಕ್ಟಾಗಿ ಗೊಬ್ಬರ ಮತ್ತು ನೀರು ಕೊಡ್ಕೋತ ಬಂದ್ರಪ್ಪ ಅಂತಂದ್ರೆ ಇದರಷ್ಟು ಭಾರಿ ಇಳುವರಿ ಇರುವಂಥ ಕಬ್ಬ ಯಾವುದೂ ಇಲ್ಲ ನನಗನ್ಸೋ ಮಟ್ಟಿಗೆ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಗದಿ ಒಳಗೆ ಯಾವ ರೀತಿ ಕಬ್ಬು ಅದಾವ ಅಂತೇಳಿ. ಇಲ್ಲಿ ಏನು ಕಸ ನೋಡಕತ್ತಿರಲಿಲ್ಲ, ಇದಕ್ಕೆ ಮೊದಲು ಕಸದ ಔಷಧಿ ಹೊಡೆದೀನಿ. ಮತ್ತು ಇದು 6 ಫುಟ್ ಸಾಲು ಇರೋದ್ರಿಂದ ಒಂದು ಸಾಲು ಬಿಟ್ಟು ಒಂದು ಸಾಲ ನಾವು ರೌದಿ ಯಾವುದೇ ಕಾರಣಕ್ಕೂ ಸುಡಂಗಿಲ್ಲ. ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬ್ಕೋತೀವಿ. ಅಂದರೆ ಪ್ರತಿ ವರ್ಷ ನಾವು ರೌದಿ ಸುಡಂಗಿಲ್ಲ. ಇದಕ್ಕೆ 3ನೇ ವರ್ಷ ಕಬ್ಬಿರೋದ್ರಿಂದ ಫಸ್ಟ್ನೇ ವರ್ಷ ನಾವು ಈಗೇನು ನೋಡಕತ್ತಿರಲ್ಲ ಈ ಸಾಲೊಳಗೆ ರೌದಿ ತುಂಬಿದ್ವಿ. ಆಮೇಲೆ ಇದೆಲ್ಲ ಕೊಳತು ಹೋಯ್ತು. ಆಮೇಲೆ 2ನೇ ವರ್ಷ ಏನು ಮಾಡಿದ್ವಿ ಆ ಕಡೆ ಸಾಲಿನಾಗ ತುಂಬಿವಿ. ಈಗ ಹೋದ ವರ್ಷ ಅಲ್ಲಿ ತುಂಬಿವಿ. ಈಗ ಮತ್ತು 3ನೇ ವರ್ಷ ಏನು ಮಾಡ್ತೀವಿ ಈ ಸಾಲಿನಾಗ ತುಂಬ್ಕೋತೀವಿ. ತುಂಬ್ಕೊಂಡು ಲಾಸ್ಟಿಗೆ ಈ ಒಂದು ಕುಳೆ ಕಬ್ಬು ಆದ್ಮೇಲೆ ನಾವು ಇದನ್ನು ತೆಗೆದು ಮತ್ತು ಬೇರೆ ವೆರೈಟಿ ಕಬ್ಬನ್ನು ಇಲ್ಲಿ ನಾಟಿ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ವೆರೈಟಿ ಕಬ್ಬು ಹೆಂಗಪ್ಪ ಅಂತಂದ್ರೆ ಸುಳಿ ಬೀಳಂಗಿಲ್ಲ ಜಾಸ್ತಿ. ಅಂದ್ರೆ ಕೆಲವೊಂದು ವೆರೈಟಿ ಕಬ್ಬು ಹೆಂಗಪ್ಪ ಅಂತಂದ್ರೆ ಈಗ ಸ್ಟಾರ್ಟಿಂಗ್ ಒಂದು ಕಬ್ಬು ನಾಟಿ ಮಾಡಿದ್ಮೇಲೆ 1 ತಿಂಗಳ 2 ತಿಂಗಳಿಗೆ ಕಬ್ಬು ಸುಳಿ ಬೀಳಕ್ಕೆ ಚಾಲು ಮಾಡ್ತಾವೆ. ಬಟ್ ಈ ವೆರೈಟಿ ನೋಡ್ಬೋದು ಕಬ್ಬು ನಾಟಿ ಮಾಡಿ 8 ತಿಂಗಳಾದರೂ ಕೂಡ ಹೊಸ ಮರಿಗಳ ಸಂಖ್ಯೆ ನೋಡ್ಬೋದು ಯಾವ ರೀತಿ ಬರುತ್ತೆ. ಒಂದೊಂದು ಗದಿ ಒಳಗೆ 8-9 ಹೊಸ ಮರಿಗಳು ಈಗ ಬರಾಕತ್ತೇವೆ. ಮತ್ತು ಇದಕ್ಕೆ ಇನ್ನೊಂದು ಹೆಂಗಪ್ಪ ಅಂತಂದ್ರೆ ಕಬ್ಬಿನ ಒಂದು ದಪ್ಪ ಕೂಡ ಹಂಗೈತಿ. ಮತ್ತು ಕಬ್ಬಿನ ರುಚಿ ಕೂಡ ಭಾಳ ಇದೆ. ಅಂದ್ರೆ ಸಕ್ಕರೆ ಅಂಶ ಭಾಳ ಬರ್ತೈತಿ. ಮತ್ತು ತೂಕಕ್ಕೂ ಕೂಡ ಭಾಳ ಒಂದು ಒಳ್ಳೆ ತೂಕ ಬರ್ತೈತಿ ಇದ್ರಾಗ. ಆ ರೀತಿ ಒಂದು ಕಬ್ಬು ಐತಿ. ಈ ಒಂದು ಕಬ್ಬು ಯಾವ ಥರ ಬರ್ತೈತಿಪ್ಪ ಅಂತಂದ್ರೆ ಒಂಥರ ಆ ಕಡೆ ಬಿಳಿ ಕಬ್ಬು ಕಲರ್ ಇರಲ್ಲ, ಈ ಕಡೆ ಒಂಥರ ಪೂರ್ತಿ ಒಂದು ಕರೆ ಕಬ್ಬುನೂ ಆಗಲ್ಲ. ಒಂದು ರೇಂಜಿಗೆ ಬಿಳಿ ಕಪ್ಪು ಒಂದು ಮಿಶ್ರಿತ ಕಬ್ಬಿನ ಒಂದು ಕಲರ್ ಬರ್ತೈತಿ. ಮತ್ತು ಕಬ್ಬ ಕೂಡ ಅಷ್ಟೇ ದಪ್ಪ ಆಗಿ ಮತ್ತು ಗಣಿಕೆ ಉದ್ದ ಕೂಡ ಬರ್ತಾವೆ. ಮತ್ತು ಈ ಒಂದು ವೆರೈಟಿ ಕಬ್ಬ ನಮಗೆ ಎಸ್ಪೆಷಲಿ ನಮಗಂತೂ ಭಾಳ ಅಂದ್ರೆ ಭಾಳ ಒಳ್ಳೆ ರಿಸಲ್ಟ್ ಐತಿ ಇದು ಕಬ್ಬು. ಯಾರೆಲ್ಲ ರೈತ ಬಂದವರು ಈ ಒಂದು ಸಂಜೀವಿನಿ ಕಬ್ಬು ನೀವೇನಾದರೂ ಬೆಳಕತ್ತಿದ್ರಪ್ಪ ಅಂತಂದ್ರೆ ನಿಮ್ಮ ಹೊಲದಾಗ ಯಾವ ರೀತಿ ರಿಸಲ್ಟ್ ಕೊಟ್ಟೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಈ ಕಬ್ಬಿನ ವಿಶೇಷತೆ ಹೆಂಗತ್ತಂದ್ರೆ ಎಲ್ಲ ಕಬ್ಬು ಹೆಂಗಪ್ಪ ಅಂತಂದ್ರೆ ಈಗ 265 2.6 ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು, ಮಂಡ್ಯ ಕಬ್ಬು ಆಗಿರ್ಬೋದು, SNK ಕಬ್ಬು ಆಗಿರ್ಬೋದು, ಒಂದು 16, 17, 18 ಗಣಿಕೆ ಒಂದು 20 ಗಣಿಕೆ ಹೋಯ್ತಪ್ಪ ಅಂತಂದ್ರೆ ಸ್ವಲ್ಪ ಬೆಳವಣಿಗೆದಾಗ ಡೌನ್ ಆಗ್ತೈತಿ. ಈ ಸಂಜೀವಿನಿ ಕಬ್ಬು ಹೆಂಗಪ್ಪ ಅಂತಂದ್ರೆ 25 ಗಣಿಕೆ 30 ಗಣಿಕೆ ಅಂತೂ ಆರಾಮಾಗಿ ಹೋಗ್ತೈತಿ. ಅಂದ್ರೆ ಒಂದು ವರ್ಷದಾಗ ಇದು ಹೋದ ವರ್ಷ ಇದು ಭಾಳ ಅಂದ್ರೆ ಭಾಳ ಹೆವಿ ಫೋರ್ಸ್ ಆಗಿ ಬೆಳೆದಿತ್ತು. ಮತ್ತು ಗಣಿಕೆ ಕೂಡ ಹೆವಿ ಆಗಿದ್ದು. ಹೈಯೆಸ್ಟ್ ಇದು 34-35 ಗಣಿಕೆವರೆಗೂ ಆರಾಮಾಗಿ ಹೋಗ್ತೈತಿ. ಆ ಒಂದು ವರ್ಷದಾಗ 34-35 ಗಣಿಕೆ ಅಷ್ಟೊಂದು ಗಣಿಕೆ ಬರುವಂಥ ಕಬ್ಬು ಐತಿದು. ಅಷ್ಟೊಂದು ಈಗಿನ ರೈತ ಬಂದ್ರೆ ಹೆಂಗಪ್ಪ ಅಂತಂದ್ರೆ ಆದಷ್ಟು ಈ ಒಂದು ವೆರೈಟಿ ನಿಮ್ಮ ಎಲ್ಲಾದರೂ ಬೀಜ ಸಿಗ್ತಿತ್ತಪ್ಪ ಅಂತಂದ್ರೆ ನಾಟಿ ಮಾಡ್ಕೊರಿ. ಒಂದು ಒಳ್ಳೆ ರಿಸಲ್ಟ್ ಇರುವಂಥ ಕಬ್ಬು ಮತ್ತು ಒಳ್ಳೆ ಇಳುವರಿ ಕೊಡ್ತೈತಿ. ಮತ್ತು ಇದಕ್ಕೆ ರೋಗ ಭಾಳ ಅಂದ್ರೆ ಭಾಳ ಕಡಿಮೆ. ಇವಾಗ ಬೇರೆ ಬೆಳೆಗಳ ಕಬ್ಬಿನ ಒಂದು ವೆರೈಟಿ ತಳಿಗಳಿಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು ಸಂಜೀವಿನಿ ಕಬ್ಬು ಏನೈತಿಲ್ಲ ಇದಕ್ಕೆ ರೋಗ ಅಂತೂ ಭಾಳ ಅಂದ್ರೆ ಭಾಳ ಕಡಿಮೆ. ರೋಗ ಕಡಿಮೆ ಅನ್ನೋಕೇನ ರೋಗನ ಇಲ್ಲ ಅಂತ ಅನ್ಕೊಂಬಿಡ್ರಿ. ಆ ರೀತಿ ಇದು. ಇದಕ್ಕೆ ಮೇನ್ ಬೇಕಾಗಿರೋದು ನೀರು ಒಂದ ನೋಡ್ರಿ. ಯಾರೆಲ್ಲ ರೈತ ಬಂದ್ರೆ ಹೊಲದಾಗ ಜಾಸ್ತಿ ನೀರು ಅದಾವಪ್ಪ ಅಂತಂದ್ರೆ ಅಂಥವ್ರು ಈ ಒಂದು ಸಂಜೀವಿನಿ ಕಬ್ಬಿನ ಬೀಜ ನೀವು ನಾಟಿ ಕೂಡ ಮಾಡ್ಕೋಬೋದು. ಮತ್ತು ಇದಕ್ಕೆ ನೀವು ಏನಪ್ಪ ಅಂತಂದ್ರೆ ಇದಕ್ಕೆ ಕಬ್ಬು ನಾಟಿ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಏನು ಒಂದು ಸಲ ತಿಪ್ಪಿ ಗೊಬ್ಬರ ಒಗೆದ್ಬಿಟ್ರೆ ಬಗೆ ಹರಿತ. ಆ ರೀತಿ ಒಂದು ರಿಸಲ್ಟ್ ಐತೆ ಇದಕ್ಕೆ. ಕಬ್ಬಿಗೆ ಮೇನ್ ಬೇಕಾಗಿರೋದು ಏನಪ್ಪ ಅಂತಂದ್ರೆ ತಿಪ್ಪೆ ಗೊಬ್ಬರ ಬೇಕು. ಈಗ ನೀವು ತಳಗೆಟ್ಟ ನೀವು ರಾಸಾಯನಿಕ ಗೊಬ್ಬರ ಹಾಕ್ರಿ ಏನೋ ಹಾಕ್ರಿ
ತಿಪ್ಪೆ ಗೊಬ್ಬರ ಹಾಕಿದಷ್ಟು ಪವರ್ಫುಲ್ ಗೊಬ್ಬರ ಯಾವುದೂ ಅಲ್ಲ. ಅದಕ್ಕೋಸ್ಕರ ತಿಪ್ಪೆ ಗೊಬ್ಬರ ಅಂತೂ ಕಬ್ಬಿಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಇರ್ತೈತಿ. ಅದರಿಂದ ತಿಪ್ಪೆ ಗೊಬ್ಬರ ಹಾಕಿರಿ, ಒಳ್ಳೆ ಬೆಳವಣಿಗೆ ಬರ್ತೈತಿ ಮತ್ತು ಇಳುವರಿದಾಗೂ ಅಷ್ಟು ಫರಕ್ ಆಗ್ತೈತಿ. ಈಗ ನೀವು 10-15 ಸಾವಿರ ಕೊಟ್ಟು ನೀವು ರಾಸಾಯನಿಕ ಗೊಬ್ಬರ ಹಾಕೋಕ್ಕಿಂತ ಒಂದು ಟ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿ ನೋಡ್ರಿ, ಅದ್ರ ರಿಸಲ್ಟ ಬೇರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಇದೇನು ನೋಡಕತ್ತಿರಲ್ಲ, ಇದು ಸಂಜೀವಿನಿ ಕಬ್ಬ. ಇದು ನಾವು 6 ಫುಟಿನ ಸಾಲು ಇಟ್ಕೊಂಡಿವು, ಸಾಲಿಂದ ಸಾಲಿಗೆ 6 ಫುಟ್ ಅಂತರ ಐತಿ. ಇದ ಸಂಜೀವಿನಿ ಕಬ್ಬು ಇಲ್ಲಿ ನೋಡ್ಬೋದು. ಇದು ಈ ವರ್ಷ ನಾಟಿ ಮಾಡೀವಿ. ಇದು ಹಚ್ಚ ಕಬ್ಬಿನ ಬೆಳೆ ಯಾವ ರೀತಿ ಐತಿ ಅಂತೇಳಿ ನೀವು ಇಲ್ಲಿ ನೋಡ್ಕೋಬೋದು. ಎಷ್ಟು ಫೋರ್ಸ್ ಐತಿ ಮತ್ತು ಗಣಿಕೆ ಅಂತೂ. ಇದು ಹಚ್ಚ ಕಬ್ಬು ಅಂದ್ರೆ ಇದೇ ವರ್ಷ ಕಬ್ಬು ನಾಟಿ ಮಾಡೀವಿ. ಅಂದ್ರೆ ಇದು ಯಾವಾಗಪ್ಪ ಅಂತಂದ್ರೆ ಮಾರ್ಚ್ ಏಪ್ರಿಲ್ ಅಂದ್ರೆ ಮಾರ್ಚ್ ತಿಂಗಳ ಸ್ಟಾರ್ಟಿಂಗ್ ಈ ಒಂದು ಕಬ್ಬು ನಾಟಿ ಮಾಡೀವಿ. ಅಂದ್ರೆ ಈ ಒಂದು ಕಬ್ಬಿಗೆ ಬರೋಬ್ಬರಿ ಒಂದು 5 ತಿಂಗಳು ಆಗಿರ್ಬೋದು. 5ರಿಂದ 5.5 ತಿಂಗಳಾಯಿತು. 5ರಿಂದ 5.5 ತಿಂಗಳೊಳಗೆ ಕಬ್ಬು ನೋಡ್ಬೋದು ಯಾವ ರೀತಿ ಐತೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಕೋಬೋದು. ಆಲ್ರೆಡಿ 9, 10, 11 ಕಬ್ಬಿನ ಗಣಿಕೆ ಬರಾಕತ್ತಾವು. ಮತ್ತು ಕಬ್ಬು ಕೂಡ ಸಿಕ್ಕಾಪಟ್ಟೆ ಮರಿಗಳ ಸಂಖ್ಯೆ ಐತೆ ಇಲ್ಲಿ ನೋಡ್ಬೋದು ನೀವು. ಈಗ ಸ್ಟಾರ್ಟಿಂಗ್ ಇದು ಹಚ್ಚ ಕಬ್ಬು ಐತಂದ್ರೂ ಕೂಡ 1 ಎಕರೆಗೆ ಆರಾಮಾಗಿ ನಮ್ಮ ಪ್ರಕಾರ ಇದು ಒಂದು 60ಕ್ಕಿಂತ ಜಾಸ್ತಿ ಟನ್ನೇಜ್ ಬರುವಂಥ ಸಾಧ್ಯತೆ ಐತಿ ಈಗ ನಮ್ಮ ಅಂದಾಜಿನ ಪ್ರಕಾರ. ಈ ಒಂದು ಬೆಳೆ ನೋಡಕತ್ರ ಈಗ ನನಗೆ ಇನ್ನೂ ಜಾಸ್ತಿ ಒಂದು ಹೋಪ್ ಐತೆ. ಅಂದ್ರೆ ಒಂದು 70 ಟನ್ ಆದರೂ ಕ್ರಾಸ್ ಮಾಡ್ಬೋದು ಅಂತ ನಾನು ಅನ್ಕೊಳಕತ್ತನು. ಯಾಕಪ್ಪ ಅಂತಂದ್ರೆ ಇಂಥ ಬ್ಯಾಸಿಗೆ ಒಳಗೂ ಕಬ್ಬು ಇಷ್ಟೊಂದು ಹಚ್ಚ ಹಸಿರಾಗಿ ಬಂದೈತಿ. ಯಾಕಪ್ಪ ಅಂತಂದ್ರೆ ಇದಕ್ಕೆ ನಾವು ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ತೀವಿ. ಈಗ ಇದಕ್ಕೆ ನೋಡ್ಬೋದು ನೀವು, ಎನಿ ಟೈಮ್ ನಾವು ನಮ್ಮ ಹೊಲ್ದಾಗ ಹೆಂಗಪ್ಪ ಅಂತಂದ್ರೆ ಎನಿ ಟೈಮ್ ಈ ಥರ ಸ್ವಲ್ಪ ಹಸಿ ಇರ್ಬೇಕು. ಅಂದ್ರೆ ನೆಲ ಈ ಥರ ಮಣ್ಣು ಗೊಳೆ ಮಾಡಿ ಹಿಂಗೆ ಉಂಡೆ ಕಟ್ರೆ ಈ ಥರ ಉಂಡೆ ಆಗ್ಬೇಕು. ಹಿಂಗೆ ಎನಿ ಟೈಮ್ ಕಬ್ಬಿನೊಳಗೆ ಮಣ್ಣು ಈ ರೀತಿ ಉಂಡೆ ಥರ ಹಸಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಕಬ್ಬಿನ ಬೆಳೆ ಯಾವ ರೀತಿ ಬರ್ತೈತೆ ಅನ್ನೋದು ಅಷ್ಟು ಅನಾಹುತ ಬರ್ತೈತೆ. ಯಾಕಂತಂದ್ರೆ ಕಬ್ಬಿಗೆ ಮೇನ್ ಬೇಕಾಗಿರೋದು ಸಫಿಷಿಯೆಂಟ್ ನೀರು. ನೀವು ನೀರೊಂದು ಕರೆಕ್ಟ್ ಮೇಂಟೆನೆನ್ಸ್ ಮಾಡಿದ್ರಪ್ಪ ಅಂತಂದ್ರೆ ಕಬ್ಬು ಭಾಳ ಒಳ್ಳೆ ಉತ್ತಮ ಇಳುವರಿ ಕೊಡ್ತೈತಿ. ನೀವೇನ ಗೊಬ್ಬರ ಇವೇನು DAP, ಯೂರಿಯಾ, 10-26, ಪೊಟ್ಯಾಷ್ ಏನೆಲ್ಲ ನಾನಾ ನಮೂನಿ ಗೊಬ್ಬರ ಹಾಕ್ತಿರಲ್ಲ, ಅವೆಲ್ಲ ಗೊಬ್ಬರ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಹಾಕಿರೂ ಕೂಡ ನೀರಂತೂ ಸ್ವಲ್ಪ ಜಾಸ್ತಿನ ಕೊಡ್ರಿ. ಯಾಕಪ್ಪ ಅಂತಂದ್ರೆ ಕಬ್ಬಿಗೆ ಮೇನ್ ನೀರೊಟ್ಟ ಗ್ಯಾಪ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಮೇನ್ ಬೇಕಾಗಿರೋದು ತೇವಾಂಶ. ನೀವು ಎಷ್ಟು ತೇವಾಂಶ ಬಿಡ್ತೀರಿ ಕಬ್ಬಿನೊಳಗೆ ಮೇಂಟೈನ್ ಮಾಡ್ತಿರಲ್ಲ, ಅಷ್ಟು ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಇರ್ತಾವೆ ಕಬ್ಬಿನೊಳಗೆ. ಮೇನ್ ಭೂಮಿ ಎಷ್ಟು ಹಸಿ ಇರ್ತೈತಿ ಅಷ್ಟು ಕಬ್ಬಿನ ಮೇಲ್ಗಡೆ ಬೆಳವಣಿಗೆ ಅಷ್ಟು ಸ್ಪೀಡಾಗಿ ಹೋಗ್ತೈತಿ. ನನಗಂತೂ ಈ ಒಂದು ಸಂಜೀವಿನಿ ಕಬ್ಬು ಭಾಳ ಅಂದ್ರೆ ಭಾಳ ಒಂದು ಒಳ್ಳೆ ಉತ್ತಮ ಇಳುವರಿ ಕೊಡುವಂಥ ಕಬ್ಬು ಅಂತ ನನಗೆ ಪರ್ಸ್ನಲಿ ಅನಿಸೈತಿ. ಈ ಒಂದು ಕಬ್ಬು ನೀವೇನಾದ್ರೂ ರೈತ ಬಂದ್ರು ಬೆಳೆದಿದ್ರಿಪ್ಪ ಅಂತಂದ್ರೆ ಈ ಒಂದು ಕಬ್ಬಿನ ಒಂದು ರಿಸಲ್ಟ್ ನಿಮ್ಮ ಹೊಲದಾಗ ಯಾವ ರೀತಿ ಬಂದೈತಿ ಮತ್ತು ಈ ಒಂದು ಕಬ್ಬಿನ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಐತಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ. ಹಂಗೆ ಈ ಒಂದು ವಿಡಿಯೋ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಕಬ್ಬಿನ ಬಗ್ಗೆ ಯಾವ ಒಂದು ಮಾಹಿತಿ ನಿಮಗೆ ಬೇಕಂತೇಳಿ ಅದ್ರ ಬಗ್ಗೆ ಕೂಡ ಒಂದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.